ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ನಾಗರಾಜ್. ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವೀಗ ಡ್ರೈವಿಂಗ್ನ ಕಲಿತಾ ಇದ್ದೀರಾ ಅಂದರೆ, ನೀವು ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನೀವು ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ಕಲ್ತರೂ ಸಹ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಅವ್ರನ್ನ ಫ್ರೆಂಡ್ಸ್ ಎಕ್ಸ್ಪರ್ಟ್ ಡ್ರೈವರ್ ಇಂದ ಅವ್ರ ಜೊತೆ ಹೋಗಿ ಡ್ರೈವಿಂಗ್ ಕಲ್ತರೂ ಸಹ ನೀವು ಸ್ಟಾರ್ಟಿಂಗ್ ಟೈಮ್ನಲ್ಲಿ ಗಾಡಿನ ಮೂವ್ ಮಾಡೋಕ್ಕೆ ಟ್ರಬಲ್ ಆಗ್ತಿದೆ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಅಂತಂದರೆ, ಗಾಡಿ ಮೂವ್ ಮಾಡೋಕೆ ಗಾಡಿ ಬಂದು ಬೀಳ್ತಾ ಇದೆ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಸ್ಟಾರ್ಟಿಂಗ್ ಟ್ರಬಲ್ ಯಾರ್ಯಾರಿಗಿದೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಒಂದು ಈಸಿ ಟ್ರಿಕ್ಕನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿ ಕೊಟ್ಟಿದ್ದೀನಿ. ಅಂದರೆ ಗಾಡಿ ಮೂವ್ ಮಾಡುವಾಗ ಫಸ್ಟಿಗೆ ಎಂಗೇಜ್ ಮಾಡಿಬಿಟ್ಟು ಗಾಡಿ ಮೂವ್ ಮಾಡುವಾಗ ಏನಾಗುತ್ತೆ ಅಂದರೆ, ಗಾಡಿ ಬಂದು ಬೀಳುತ್ತೆ. ಇದು ಆ್ಯಕ್ಚುಲಿ ಅಂದರೆ ಕಾಮನ್ ಪ್ರಾಬ್ಲಮ್ ಡ್ರೈವಿಂಗ್ ಕಲಿತಾ ಇರೋರಿಗೆ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಎಲ್ಲರಿಗೂ ಆಗುತ್ತೆ, ನಮಗೂ ಸಹ ಆಗಿದೆ. ಬಟ್ ಏನಂದರೆ ಎಲ್ಲರೂ ಒಂದೊಂದು ಟ್ರಿಕ್ ಹೇಳ್ತಾರೆ, ಹಾಫ್ ಕ್ಲಚ್ ಬಿಡಿ ಅಥವಾ 40% ಬಿಡಿ, 50% ಬಿಡಿ. ನಾನು ಸಹ ಒಂದು ಫಸ್ಟ್ ವೀಡಿಯೋದಲ್ಲಿ ಹಾಗೆ ಹೇಳಿದೆ 50%. ಬಟ್ ಏನಾಗ್ತದೆ ಅಂದರೆ, ಕ್ಲಚ್ ರೇಷಿಯೋ ಬಂದುಬಿಟ್ಟು 40% 50% ಅಂತಂದು ಏನು ಆ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಬಿಡೋಕ್ಕಾಗಲ್ಲ. ಒಂದು ಬೈಟಿಂಗ್ ಪಾಯಿಂಟ್ ಅಂತ ಬರುತ್ತೆ ಕ್ಲಚ್ ಬಿಡುವಾಗ. ಕ್ಲಚನ್ನು ರಿಲೀಸ್ ಮಾಡ್ತಾ ಏನಾಗ್ತಂದರೆ, ಒಂದು ಬೈಟಿಂಗ್ ಪಾಯಿಂಟ್ ಬಂದುಬಿಟ್ಟು ಫ್ಲೈ ವೀಲ್ ಬಂದುಬಿಟ್ಟು ಕನೆಕ್ಟ್ ಆಗಿ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಆ ಎಕ್ಸಾಕ್ಟ್ ಬೈಟಿಂಗ್ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ಗೆ ತಂದು ಬಿಡೋದು ಇಲ್ಲಿ ಈಸಿ ಟ್ರಿಕ್. ಸೊ ಆ ಟ್ರಿಕ್ಕನ್ನು ಯೂಸ್ ಮಾಡ್ಕೊಂಡು ನಾವು ಗಾಡಿನ ಹೇಗೆ ಬಂದು ಬೀಳದ ಹಾಗೆ ನೀವು ಗಾಡಿನ ಮೂವ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಸ್ನೇಹಿತರೆ, ಗಾಡಿ ಬಂದು ಬೀಳದ ಹಾಗೆ ಮೂವ್ ಮಾಡೋದು ತುಂಬಾನೇ ಒಂದು ಈಸಿ ಟ್ರಿಕ್. ಆ ಟ್ರಿಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಗಾಡಿನ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಮೂವ್ ಮಾಡುವಾಗ ಬಂದು ಬೀಳದ ಹಾಗೆ ಮಾಡ್ಬೋದು. ಸೊ ಯಾವ ರೀತಿ ಅಂತ ನೋಡೋಣ. ಗಾಡಿ ಬಂದಾಗಿದೆ, ಸ್ಟಾರ್ಟ್ ಮಾಡ್ಕೋತೇನೆ. ಸೊ ಯಾವಾಗಲೂ ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋ ಅಭ್ಯಾಸನ ಬೆಳೆಸ್ಕೊಳ್ಳಿ. ಸೊ ಈಗ ಗಾಡಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಕಲಿಯುವಾಗ ಇನ್ಕ್ಲೂಡಿಂಗ್ ಮೀ ನನಗೂ ಹಾಗೆ ಆಗ್ತಿತ್ತು, ಗಾಡಿ ಬಂದು ಬೀಳ್ತಾ ಇತ್ತು. ಸೊ ಆ ಟೈಮ್ನಲ್ಲಿ ಏನಂದರೆ, ಹಾಫ್ ಕ್ಲಚ್ ಬಿಡಿ, ಅಷ್ಟು ಬಿಡಿ, ಇಷ್ಟು ಬಿಡಿ ಅಂತ ಹೇಳ್ತಾರೆ. ಅದೇನೆಲ್ಲ ತುಂಬ ಈಸಿ ಟ್ರಿಕ್ ಏನಂತಂದ್ರೆ, ನಾನು ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ತೀನಿ, ಕ್ಲಚ್ನ ಪ್ರೆಸ್ ಮಾಡ್ಕೊಂಬಿಟ್ಟು. ಸೊ ಈ ಗಾಡಿ ಮೂವ್ ಆಗ್ಬೇಕಂದ್ರೆ ನಾನು ಏನು ಮಾಡ್ಬೇಕಂದ್ರೆ, ಕ್ಲಚ್ ಬಿಡುವಾಗ ಏನಾಗುತ್ತೆ ಅಂದರೆ, ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಸಡನ್ ಆಗಿ ಒಂದು ಹಾಫ್ ಸ್ಲೋ ಆದರೂ ಸಹ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಬಿಟ್ಬಿಡ್ತಾರೆ. ಸೊ ಗಾಡಿ ಬಂದು ಬೀಳುತ್ತೆ. ಸೊ ಏನಂದ್ರೆ, ಕ್ಲಚ್ ಬಿಡೋದು ತುಂಬಾ ಈಸಿ ಟ್ರಿಕ್. ಏನಂತ ಹೇಳಿದ್ರೆ, ನಾವು ಕ್ಲಚ್ ನಾವು ಏನು ಮಾಡ್ತೀವಿ ಅಂದ್ರೆ, ನಮ್ಮ ಮುಂಗಾಲಿಂದ ಅದ್ರ ಮೇಲೆ ನಾವು ಪ್ರೆಸ್ ಮಾಡ್ಕೊಂಡಿರ್ತೇವೆ ಅಲ್ವಾ, ಕರೆಕ್ಟ್. ಸೊ ಹಿಂಬಡಿ ಬಂದ್ಬಿಟ್ಟು ನಮ್ಮ ಇದಕ್ಕೆ ತಾಗಿರುತ್ತೆ, ನಮ್ಮ ಫ್ಲೋರ್ ಮ್ಯಾಟ್ಗೆ ತಾಗಿರುತ್ತೆ. ಸೊ ನಾವು ಕ್ಲಚ್ ರಿಲೀಸ್ ಮಾಡುವಾಗ ಏನು ಮಾಡ್ಬೇಕಂದ್ರೆ, ನಾವು ಪೂರ ಕಾಲನ ಈ ರೀತಿಯಾಗಿ ಎತ್ತಬಾರ್ದು. ಸೊ ಗಾಡಿ ಬಂದ್ಬಿಡುತ್ತೆ ನೋಡಿ. ಸೊ ನಾ ಗಾಡಿನ ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಏನ್ ಮಾಡ್ಬೇಕಂದ್ರೆ, ಇಲ್ಲೇ ಇರೋದು ಟ್ರಿಕ್ಕು, ತುಂಬಾನೇ ಸಣ್ಣ ಟ್ರಿಕ್ಕು, ಅದೇನು ದೊಡ್ಡ ಮ್ಯಾಥಮೆಟಿಕ್ಸ್ ಅಥವಾ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ಕ್ಲಚ್ ರಿಲೀಸ್ ಮಾಡುವಾಗ ಏನಂತಂದ್ರೆ, ನಿಮ್ಮ ಹಿಂಬಡಿ ಏನಿದೆ, ಈ ಹಿಂಬಡಿನ ಈ ಫ್ಲೋರ್ ಮ್ಯಾಟಿಗೆ ತಾಗಿಸ್ಕೊಂಡೇ ಇಡಿ. ನೀವು ಅದನ್ನ ಅಲ್ಲಿಂದ ಎತ್ತಕ್ಕೆ ಹೋಗ್ಬೇಡಿ. ಸೊ ಏನ್ ಮಾಡ್ಬೇಕಂದ್ರೆ, ಫಸ್ಟು ನಮ್ಮ ಮುಂಗಾಲಿಂದ ಅದನ್ನ ಸ್ವಲ್ಪ ಮಟ್ಟಿಗೆ ಅಷ್ಟೇ ಬಿಡಿ, ನೀವು ಸ್ಲೋ ಆಗಿ. ಹಿಂಬಡಿನ ತೆಗಕ್ಕೆ ಹೋಗ್ಬೇಡಿ, ಹಿಂಬಡಿ ಅಲ್ಲೇ ಇರಲಿ. ಆ ಫ್ಲೋರ್ ಮ್ಯಾಟಿಗೆ ಏನಾಯ್ತು, ಸೊ ಗಾಡಿ ಮೂವ್ ಆಗ್ತಾ ಇದೆ ಅಲ್ವಾ. ಸೊ ಮತ್ತೆ ಸ್ಟಾಪ್ ಮಾಡ್ಬಿಟ್ಟು ತೋರಿಸ್ತೇನೆ. ಸೊ ಈಗ ಕ್ಲಚ್ ಪ್ರೆಸ್ ಮಾಡಿದ್ದೇನೆ, ಬ್ರೇಕ್ ಹಿಡಿದೇನೆ, ಬ್ರೇಕ್ ಬಿಡ್ತೇನೆ. ಸೊ ಈಗ ನಾನು ಕ್ಲಚ್ ಅನ್ನು ರಿಲೀಸ್ ಮಾಡಬೇಕು. ಏನಂತ ಹೇಳಿದ್ರೆ, ಹಾಫ್ ಕ್ಲಚ್ ಅಥವಾ 50% 40% ಅದೆಲ್ಲ ಮರ್ತ್ ಬಿಡಿ. ಸಿಂಪಲ್ಲು ನಾವು ಕಾಲನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ, ಹಿಂಬಡಿ ಬಂದ್ಬಿಟ್ಟು ಫ್ಲೋರ್ ಮ್ಯಾಟಿಗೆ ತಾಗಿರುತ್ತೆ. ಹಿಂಬಡಿ ಅಲ್ಲೇ ಇರಬೇಕು, ಹಿಂಬಡಿ ಎತ್ತಬೇಡಿ ಯಾವಾಗಲೂ. ಜಸ್ಟ್ ಮುಂಗಾಲ್ನಷ್ಟೇ ಸ್ಲೋಲಿ ಆಗಿ ಬಿಡಿ. ಸೊ ಗಾಡಿ ಮೂವ್ ಆಗ್ತಾ ಇದೆ ನೋಡಿ, ಈ ರೀತಿಯಾಗಿ. ಸೊ ಈಗ ನಾನು ಕ್ಲಚ್ ಫುಲ್ ಬಿಟ್ಟಿದ್ದೇನೆ, ಗಾಡಿ ಮೂವ್ ಆಗ್ತಾ ಇದೆ. ಹಾಗೆ ತುಂಬಾನೇ ಸಿಂಪಲ್ ಟ್ರಿಕ್. ನಾನು ಮತ್ತೊಮ್ಮೆ ಗಾಡಿ ಸ್ಟಾಪ್ ಮಾಡಿ ತೋರಿಸ್ತೇನೆ. ಸೊ ಗಾಡಿ ಸ್ಟಾಪ್ ಮಾಡಿದ್ದೇನೆ, ಕ್ಲಚ್ ಅನ್ನ ಪ್ರೆಸ್ ಮಾಡಿದ್ದಿದೆ. ಈಗ ನಾನು ಕ್ಲಚ್ ರಿಲೀಸ್ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಸ್ಲೋ ಬಟ್ ಫುಲ್ ಫಾಸ್ಟ್ ಟೈಮ್ ಬಿಡಬೇಡಿ, ಸ್ಲೋನೇ. ಬಟ್ ಏನಂತ ಹೇಳಿದ್ರೆ, ಈ ಹಿಂಬಡಿ ಏನಿದೆ ಅಲ್ವಾ, ಹಿಂಬಡಿ ಫ್ಲೋರ್ ಮ್ಯಾಟಿಗೆ ತಾಗಿನೇ ಇರಬೇಕು, ಅದನ್ನ ರಿಲೀಸ್ ಮಾಡಬಾರ್ದು ನೀವು. ಜಸ್ಟ್ ನಮ್ಮ ಮುಂಗಾಲೇನಿದೆ, ಬೆರಳೇನಿದೆ, ಅದನ್ನ ಮಾತ್ರ ರಿಲೀಸ್ ಮಾಡ್ಬೇಕು. ಹೀಗೆ ಸ್ಲೋ ಆಗಿ ನೋಡಿ, ಗಾಡಿ ಮೂವ್ ಆಗ್ತಾ ಇದೆ. ನಾನು ಹಿಂಬಡಿ ಇನ್ನೂ ಅಲ್ಲೇ ಇದೆ, ನಾ ಇನ್ನೂ ತೆಗೆದಿಲ್ಲ ಕ್ಲಚ್. ಈ ಗಾಡಿ ಮೂವ್ ಆಗ್ತಾ ಇದೆ. ಸೊ ಈಗ ನಾನು ಪೂರ್ತಿ ಕಾಲನ್ನ ತೆಗಿತೇನೆ. ಸೊ ಗಾಡಿ ಈಗ ಬಂದ್ಬಿಟ್ಟು ಬಂದು ಬೀಳೋದಿಲ್ಲ. ಇದೇ ರೀತಿ ಮತ್ತೊಮ್ಮೆ ತೋರಿಸ್ತೇನೆ. ಗಾಡಿ ಸ್ಟಾಪ್ ಮಾಡ್ತೇನೆ. ಸೊ ಕ್ಲಚ್ ಅನ್ನ ಯಾವ ರೀತಿ ರಿಲೀಸ್ ಮಾಡ್ಬೇಕಂದ್ರೆ, ನಮ್ಮ ಹಿಂಬಡಿ ಬಂದ್ಬಿಟ್ಟು ಫ್ಲೋರ್ ಮ್ಯಾಟಿಗೆ ಹಾಗೆ ಇರಬೇಕು. ಅದು ನಮ್ಮ ಮುಂಗಾಲ್ ಅಷ್ಟೇ, ಜಸ್ಟ್ ಮುಂಗಾಲ್ ಅಷ್ಟೇ ರಿಲೀಸ್ ಮಾಡ್ಬೇಕು. ನಮ್ಮ ಬೆರಳಿಂದ ಅದನ್ನ ಅಷ್ಟೇ ಬಿಡಬೇಕು, ಸ್ಲೋಲಿ. ಗಾಡಿ ಮೂವ್ ಆಗ್ತಿದಂಗೆ ನೀವು ಬೇಕಿದ್ರೆ ಫುಲ್ ಕಾಲನ್ನ ತೆಗಿಬೋದು ಈ ರೀತಿಯಾಗಿ. ರಿವರ್ಸ್ ಮಾಡುವಾಗ ಅಷ್ಟೇ, ನೀವು ರಿವರ್ಸ್ ಗೇರ್ಗೆ ಎಂಗೇಜ್ ಆಯ್ತು. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಇದೇ ರೀತಿನೇ ಹಿಂಬಡಿನ ಯಾವತ್ತೂ ತೆಗಿಲಿಕ್ಕೆ ಹೋಗ್ಬೇಡಿ. ಜಸ್ಟ್ ನಮ್ಮ ಮುಂಗಾಲ್ ಅಷ್ಟೇ ರಿಲೀಸ್ ಮಾಡಬೇಕು. ನಮ್ಮ ಬೆರಳಿಂದ ಏನು ನಾವು ಕ್ಲಚ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಬೆರಳು ಅಷ್ಟೇ ಕಾಲನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ನಮ್ಮ ಹಿಂಬಡಿ ಬಂದ್ಬಿಟ್ಟು ಇದು ಹಿಂಬಡಿ ಅಂದ್ಕೊಂಡು ಇದು ಹಿಂಗೆ ಇರಬೇಕು. ಸೊ ಈ ಮುಂಗಾಲ್ ಮಾತ್ರ ಈ ರೀತಿಯಾಗಿ ರಿಲೀಸ್ ಮಾಡೋದು. ಈ ರೀತಿಯಾಗಿ ಜಸ್ಟ್ ರಿಲೀಸ್ ಮಾಡಿ, ಗಾಡಿ ಮೂವ್ ಆಗ್ತಿದ್ದಂಗೆ ಬೇಕಿದ್ರೆ ನೀವು ಕಾಲನ್ನ ಈ ರೀತಿಯಾಗಿ ತೆಗಿಬಹುದು. ತುಂಬಾ ಈಸಿ ಅಲ್ವಾ ಸ್ನೇಹಿತರೆ? ಆಕ್ಚುಲಿ ಏನಾಗ್ತಂದ್ರೆ, ಸ್ಟಾರ್ಟಿಂಗ್ ನಲ್ಲಿ ನಮಗೆ ಇದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಂದ್ರೆ
ಹಾಫ್ ಕ್ಲಚ್ ಬಿಡಿ ಅಥವಾ ಸ್ಲೋ ಆಗಿ ಬಿಡಿ ಅಥವಾ 50% ಬಿಡಿ, ಈ ರೀತಿಯಾಗಿ ಹೇಳ್ತಾರೆ ಎಲ್ಲರೂ ಬಂದ್ಬಿಟ್ಟು. ಬಟ್ ಏನಂತ ಹೇಳಿದ್ರೆ ಯಾವ ರೀತಿಯಾಗಿ ಕ್ಲಚ್ ವರ್ಕ್ ಆಗುತ್ತೆ, ಯಾವ ರೀತಿಯಾಗಿ ಬಿಟ್ಟರೆ ಗಾಡಿ ಬಂದ್ಬಿಡಲ್ಲ ಅಂತ ಹೇಳ್ಕೊಡೋದಿಲ್ಲ. ಈವನ್ ಡ್ರೈವಿಂಗ್ ಸ್ಕೂಲಲ್ಲೂ ಅಷ್ಟೇ. ಸೊ ಈ ರೀತಿಯಾಗಿ ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ಡ್ರೈವಿಂಗ್ ಸ್ಕೂಲಲ್ಲಿ ಆಯ್ತು ಅಥವಾ ಕಲಿಸೋರಾಯ್ತು, ಮಾಸ್ಟರ್ ಆಯ್ತು, ಸೊ ಕಲಿಯೋವರೆಗೆ ಹೇಳಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನನಗೂ ತುಂಬಾ ಟೈಮ್ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಬಂದ್ಬಿಡ್ತಾ ಇತ್ತು. ಅದಕ್ಕಾಗಿ ನಾನು ತುಂಬಾ ಟೈಮ್ನಲ್ಲಿ ಯೋಚನೆ ಮಾಡ್ತಿದ್ದೆ ಯಾವ ರೀತಿಯಾಗಿ ತುಂಬಾ ಈಸಿಯಾಗಿ ಗಾಡಿನ ಮೂವ್ ಮಾಡ್ಬೋದು ಅಂತ. ಆ ಟೈಮ್ನಲ್ಲಿ ನನಗೆ ಹೊಳ್ತಿದ್ದು ಹಿಂಬಡಿನ ನಾವು ಫ್ಲೋರ್ ಮ್ಯಾಟ್ ಇಂದ ತೆಗಿದೇನೆ ಸರಿ ಮುಂಗಾಲ್ ಅಷ್ಟೇ ರಿಲೀಸ್ ಮಾಡಿದ್ರೆ ನಮಗೆ ತುಂಬಾ ಈಸಿಯಾಗಿ ಗಾಡಿ ಮೂವ್ ಆಗುತ್ತೆ, ಯಾವತ್ತೂ ಬಂದ್ಬಿಡಲ್ಲ. ನೀವು ಈ ರೀತಿಯಾಗಿ ನೀವು ಕ್ಲಚ್ ನ ಬಿಟ್ರೆ ಅಂದ್ರೆ ನಿಮ್ ಗಾಡಿ ಯಾವ ಟೈಮ್ನಲ್ಲೂ ಬಂದ್ಬಿಡಲ್ಲ. ಸೊ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ಜಾಮ್ ನಲ್ಲಿ ಮೂವ್ ಮಾಡುವಾಗಾಯ್ತು, ಬಂಪರ್ ಟು ಬಂಪರ್ ಟೈಮ್ ನಲ್ಲಿ ಆಯ್ತು, ಈ ಟ್ರಿಕ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಈವನ್ ಏನಾದ್ರೂ ರೋಡ್ ಹಂಪ್ಸ್ ಬಂತಂದ್ರೆ, ರೋಡ್ ಬ್ರೇಕರ್ಸ್ ಅವನ್ನ ನೀವು ಪಾಸ್ ಮಾಡ್ಬೇಕಲ್ಲ, ಈ ಟ್ರಿಕ್ಸ್ ತುಂಬಾನೇ ದೊಡ್ಡ ಕೆಲವೊಂದು ಟೈಮ್ ದೊಡ್ಡ ಹಂಪ್ಸ್ ಬರುತ್ತೆ. ಆ ಟೈಮ್ ನಲ್ಲಿ ನೀವು ಫಸ್ಟ್ ಗೇರ್ ಹಾಕೋ ಮೂವ್ ಮಾಡಬೇಕು. ಆ ಟೈಮ್ ನಲ್ಲೂ ಅಷ್ಟೇ ನೀವು ಗಾಡಿ ಬಂದ್ ಬೀಳುತ್ತೆ ಅಂತ ತುಂಬಾ ಭಯ ಇರುತ್ತೆ. ಸಿಂಪಲ್ ಅವಾಗ ನೀವು ಗಾಡಿನ ಕ್ಲಚ್ ಅನ್ನ ಸೊ ಈ ರೀತಿಯಾಗಿ ರಿಲೀಸ್ ಮಾಡಿ, ಹಂಪ್ಸ್ ಬಂದಿದೆ ಅನ್ಕೊಳ್ಳೋಣ, ಸೊ ಗಾಡಿ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಕ್ಲಚ್ ಅನ್ನ ಮುಂಗಾಲ್ ಅಷ್ಟೇ ನಾನು ರಿಲೀಸ್ ಮಾಡ್ತೇನೆ. ಹಿಂಬಡಿ ಬಂದ್ಬಿಟ್ಟು ಫ್ಲೋರ್ ಮ್ಯಾಟಿಗೆ ತಾಗಿಸೇ ಇಟ್ಟಿರ್ತೀನಿ. ಸೊ ಈ ಒಂದು ಸಿಂಪಲ್ ಟ್ರಿಕ್ ಇದು ಗಾಡಿ ಬಂದ್ ಬೀಳದಾಗೆ ಗಾಡಿ ಮೂವ್ ಮಾಡೋದಕ್ಕೆ. ಸೊ ಈ ಟ್ರಿಕ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ರೋಡ್ ಹಂಪ್ಸ್ ಇರುವ ಟೈಮ್ ನಲ್ಲಿ, ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಡ್ರೈವ್ ಮಾಡುವಾಗ. ಸೊ ಈ ಈಸಿ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಗಾಡಿ ಬಂದ್ ಬೀಳದಾಗೆ ಗಾಡಿ ಮೂವ್ ಮಾಡೋದನ್ನ ಕಲೀರಿ ಸ್ನೇಹಿತರೆ. ಸೊ ವಿಡಿಯೋ ಲೈಕ್ ಆಗಿದೆ ಅಂತ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಗಾಡಿನ ಟ್ರಾಫಿಕ್ ನಲ್ಲಿ ರೋಡ್ ಹಂಪ್ಸ್ ಅಲ್ಲಿ ಬಂದ್ ಬೀಳಿಸ್ತಾರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಅವ್ರಿಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ.